ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿಲ್ಲಿ ರಾಶಿ ಪ್ರಕಾರ ಒಂದು ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇವತ್ತಿಲ್ಲಿ 3 ರಾಶಿಗಳದ್ದು ಮಾಡ್ತಾ ಇದ್ದೀನಿ. ಮೇಷ ರಾಶಿ, ವೃಷಭ ರಾಶಿ ಮತ್ತೆ ಮಿಥುನ ರಾಶಿದು. ನಿಮ್ದು ಯಾರ್ಯಾರ ರಾಶಿಗಳಿದೆಯೋ ಅದನ್ನ ಆರಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರು ನಂಗೆ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ರೀಡಿಂಗ್ ನೋಡೋಣ. ಹಲೋ ಎವ್ರಿವನ್. ಈಗ ಮೇಷ ರಾಶಿಯವ್ರದ್ದು ಏರೀಸ್ ಅವ್ರ ರೀಡಿಂಗ್ ನೋಡೋಣ. ಈ ಒರಾಕಲ್ ಕಾರ್ಡ್ಸ್ ಲಾಸ್ಟ್ ಅಲ್ಲಿ ನೋಡೋಣ. ಈಗ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಮೇಷ ರಾಶಿಯವ್ರದ್ದು ಲವ್ ರೀಡಿಂಗ್. ಏಸ್ ಆಫ್ ಸಾರ್ಡ್ಸ್, ದಿ ಎಂಪ್ರೆಸ್, ಇಲ್ಲಿ ದಿ ಟವರ್ ಕಾರ್ಡ್, ನೈನ್ ಆಫ್ ಕಪ್ಸ್, ಇಲ್ಲಿ Queen of Swords, Page of Swords, the Star card, ಮತ್ತೆ 10 of Pentacles, ಇಲ್ಲಿ bottom of the deck, the Fool card, 10 of Wands, 7 of Swords, ಆ ಥರ ಬರ್ತಾ ಹೋಗುತ್ತೆ. ಈಗ ನೋಡೋಣ. ಇಲ್ಲಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮಗೆ ಒಳ್ಳೆ ಫಾರ್ಚೂನ್ ಇದೆ, ಮುಂದೆ ಒಳ್ಳೆ ಒಂದು ರಿಸಲ್ಟ್ಸ್ ಎಲ್ಲ ಕಾಣ್ತಾ ಇದೆ. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಕಾಣ್ತಾ ಇದೆ. ಕೆಲವ್ರಿಗೆ ಇಲ್ಲಿ ಕೆಲವು ರಿಲೇಶನ್ಶಿಪ್ಗಳು ಯಾವುದು ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ, ಅದೆಲ್ಲ ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ. ಇಲ್ಲಿ ಏಸ್ ಆಫ್ ಸಾರ್ಡ್ಸ್ ಮತ್ತೆ 9 ಆಫ್ ಕಪ್ಸ್. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದು ಖುಷಿ ಇದೆ ಇಬ್ಬರಿಗೂ, ಆತರ ಇಲ್ಲಿ ಹೇಳ್ತಾ ಇದೆ. ಏಸ್ ಆಫ್ ಸಾರ್ಡ್ಸ್ ಇರೋದ್ರಿಂದ ಹೊಸ ಒಂದು ಅಪರ್ಚುನಿಟಿ ಬರ್ಬೋದು ನಿಮ್ಗೆ ಮುಂದೆ. ಅದಕ್ಕೋಸ್ಕರ ನೀವು ರೆಡಿ ಆಗ್ತೀರಾ, ನಿಮ್ಗೋಸ್ಕರ ನೀವು. ಇಲ್ಲಿ ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ಮತ್ತೆ ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್ ಎರಡು ಏನ್ ಹೇಳುತ್ತೆ. ಕೆಲವ್ರಿಗೆ ಯಾರ್ಯಾರು ಸೆಕೆಂಡ್ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅಥವಾ ಕೆಲವು ಥರ್ಡ್ ಪಾರ್ಟಿ ಎನರ್ಜಿ ಆತರ ಇಲ್ಲಿ ಹೇಳ್ತಾ ಇದೆ. ಅದು ಕಡಿಮೆ ಆಗಿ ನೀವು ಮುಂದೆ ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ. ಅದಕ್ಕೋಸ್ಕರ ನೀವು ಪ್ರಿಪೇರ್ ಆಗ್ತೀರಾ, ಒಂದು ಸೆಲೆಬ್ರೇಷನ್ ಇದೆ, ಆತರ ಇಲ್ಲಿ ಹೇಳ್ತಾ ಇದೆ. ಇದು ಕ್ವೀನ್ ಆಫ್ ಸಾರ್ಡ್ಸ್ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಏನಿದೆ ಅದು ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟಾರ್ ಕಾರ್ಡ್ ನಿಮಗ್ ಬಂದಿರೋದ್ರಿಂದ ಮತ್ತೆ ಏಸ್ ಆಫ್ ಸಾರ್ಡ್ಸ್ ನಿಮಗ್ ಬಂದಿರೋದ್ರಿಂದ ನಿಮ್ ಪರ್ಸನ್ ಇಲ್ಲಿ ಒಂದು ಖುಷಿಯಾಗಿರ್ತಾರೆ. ಆ ಥರ್ಡ್ ಪಾರ್ಟಿದು ನಿಮ್ದು ಏನೇನ್ ಎನರ್ಜಿ ಇದೆ ಅದು ವೀಕ್ ಆಗ್ತಾ ಹೋಗುತ್ತೆ. ಆ ವೀಕ್ ಆಗ್ತಾ ಹೋಗಿ ಅದು ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ. ಹೊಸ ಬಿಗಿನಿಂಗ್ ತಗೊಂಡು ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಅದಕ್ಕೋಸ್ಕರ ಇಲ್ಲಿ 10 ಆಫ್ ಪೆಂಟಕಲ್ಸ್ ಮತ್ತೆ ಇಲ್ಲಿ 9 ಆಫ್ ಕಪ್ಸ್. ಏನೇನು ಇಲ್ಲಿ ತನಕ ನಿಮ್ಗೆ ನೆಗೆಟಿವಿಟಿಗಳಿತ್ತು, ಅಬ್ಸ್ಟಿಕಲ್ಸ್ ಇತ್ತು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿರಬಹುದು. ಇಲ್ಲಿ ನೀವಿಬ್ರು ಮುಂದೆ ಖುಷಿಯಾಗಿ ಒಂದು ಸೆಲೆಬ್ರೇಟ್ ಮಾಡ್ತೀರಾ. ನಿಮ್ ಪರ್ಸನ್ ಆಕ್ಷನ್ ತಗೋತಾರೆ. ಇಲ್ಲಿ ಪೇಜ್ ಆಫ್ ಸಾರ್ಡ್ಸ್ ಮತ್ತೆ ಇಲ್ಲಿ ಏಸ್ ಆಫ್ ಸಾರ್ಡ್ಸ್ ಇದೆರಡೂ ನಿಮ್ ಪರ್ಸನ್ ಒಂದು ಆಕ್ಷನ್ ತಗೊಂಡು ನಿಮ್ದೇನ್ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಏನಿದೆ ಅದು ವೀಕ್ ಆಗ್ತಾ ಹೋಗುತ್ತೆ. ಏನೇ ಇರ್ಲಿ ಇಲ್ಲಿ ಅದನ್ನ ನಿಮ್ ಪರ್ಸನ್ ಏನ್ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ, ಏನೇ ಪ್ರಾಬ್ಲಮ್ಸ್ ಇದ್ರೂನು. ಆತರ ಇಲ್ಲಿ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇದಕ್ಕೆ ಔಟ್ಕಮ್ ಏನ್ ಬರುತ್ತೆ ನೋಡೋಣ. ಔಟ್ಕಮ್ ಏನ್ ಬರ್ಬೋದು ಇದಕ್ಕೆ. ಏನ್ ನಿಮ್ ರಿಲೇಶನ್ಶಿಪ್ ನಲ್ಲಿ ಇದುವರೆಗೂ ಸ್ವಲ್ಪ ಅಂದ್ರೆ ತುಂಬಾ ಏನ್ ಜಾಸ್ತಿ ಕಾಣ್ತಾ ಇಲ್ಲ ಬ್ಯಾಡ್ ಎನರ್ಜಿ. ಯಾಕೆ ಸ್ವಲ್ಪ ನಿಧಾನ ಆಗ್ತಾ ಇದೆ ಅದ್ರ ಬಗ್ಗೆ ಇಲ್ಲಿ
10 of Wands, the Hermit card, ಮತ್ತೆ 8 of Pentacles, 8 of Pentacles, ಇಲ್ಲಿ 6 of Pentacles, ಇಲ್ಲಿ the Devil card, the Devil card, ಮತ್ತೆ ದಿ ಹ್ಯಾಂಗ್ಡ್ ಮ್ಯಾನ್, ಇಲ್ಲಿ ಹೈ ಪ್ರೀಸ್ಟೆಸ್, 10 ಆಫ್ ಕಪ್ಸ್, ಮತ್ತೆ 7 ಆಫ್ ಸೋರ್ಡ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ಎಲ್ಲ ಅಂದ್ರೆ, ಇದು 10 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ, ನಾನು ಮೊದಲೇ ಹೇಳಿದೆ ಏನೇನು ನಿಮ್ದು ಅಬ್ಸ್ಟಕಲ್ಸ್ ಇದೆ, ಏನಕ್ಕೆ ಇದು ಲ್ಯಾಗ್ ಆಗ್ತಾ ಇದೆ, ಸ್ಲೋ ಆಗಿದೆ ನಿಮ್ಮ ರಿಲೇಶನ್ಶಿಪ್ ನಲ್ಲಿ, ಅದೆಲ್ಲ ಇಲ್ಲಿ ಮುಗಿಯುತ್ತೆ 10 ಆಫ್ ವ್ಯಾಂಡ್ಸ್ ಇರೋದ್ರಿಂದ. ಅದಕ್ಕೋಸ್ಕರ ನೀವು ಯಾರು ಇಲ್ಲಿ, ಕೆಲವರು ಇಲ್ಲಿ ಒಂಟಿತನ ಅಂದ್ರೆ ಸಾಲಿಡಾರಿಟಿ, ಆತರ ಇಲ್ಲಿ ಡಿಪ್ರೆಷನ್ನು, ಆತರ ಇಲ್ಲಿ ಸ್ವಲ್ಪ ನಿಮ್ಗೆ ಫೀಲ್ ಆಗ್ತಾ ಇದೆ. ಆದ್ರಿಂದ ಇದಕ್ಕೋಸ್ಕರ ನೀವು ಇಲ್ಲಿ ನಿಮ್ ಪರ್ಸನ್ ಯಾರಿದ್ದಾರೆ ಅವ್ರು ಅದಕ್ಕೋಸ್ಕರ ಕಷ್ಟಪಟ್ಟು ಅದನ್ನೆಲ್ಲ ಸರಿ ಮಾಡಿ, ಏನೇ ಕೆಲವು ಅಬ್ಸ್ಟಕಲ್ಸ್ ಇರ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು, ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಿಮ್ ಪರ್ಸನ್ ಟ್ರೈ ಮಾಡ್ತಾರೆ. ನೀವಿಬ್ರು ಸ್ವಲ್ಪ ಅದಕ್ಕೆ ಗಮನ ಕೊಟ್ಟಾಗ, ಟ್ರೈ ಮಾಡಿದಾಗ ಇವೆಲ್ಲ ಪ್ರಾಬ್ಲಮ್ಸ್ಗಳು ಏನಿದೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನ್ ತೋರಿಸ್ತಾ ಇದೆ, ದಿ ಡೆವಿಲ್ ಕಾರ್ಡ್, ಇಲ್ಲಿ ಥರ್ಡ್ ಪಾರ್ಟಿ ಇಲ್ಲಿ ಏನಿದೆ, ಈ ಥರ್ಡ್ ಪಾರ್ಟಿದು ಅದು ವೀಕ್ ಆಗುತ್ತೆ. ಏನು ಅದಕ್ಕೋಸ್ಕರ ಇಲ್ಲಿ ಏನ್ ಹ್ಯಾಂಗ್ ಆಗಿದೆ ನಿಮ್ದು, ಏನು ಅಬ್ಸ್ಟಕಲ್ಸ್ ಇದೆ, ಅದಕ್ಕೆ ಇಲ್ಲಿ ಏನ್ ಹೇಳತ್ತೆ, ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಂಡು ನಿಮ್ ಪರ್ಸನ್ ನಿಮ್ಗೋಸ್ಕರ ಆಕ್ಷನ್ ತಗೊಂಡು ಅದನ್ನ ಸರಿ ಮಾಡ್ತಾರೆ. ಆತರ ಇಲ್ಲಿ ಕಾರ್ಡ್ಗಳು ಹೇಳ್ತಾ ಇದೆ. ಇದಕ್ಕೆ ಹೈ ಪ್ರಿಸ್ಟೆಸ್ ಇಲ್ಲಿ ಇರೋದ್ರಿಂದ ಇದಕ್ಕೊಂದು ಪದ್ಧತಿ ಪ್ರಕಾರ ಒಂದು ಮ್ಯಾರೇಜ್ ಆಗ್ಲಿ, ಒಂದು ರಿಯೂನಿಯನ್ ಆಗ್ಲಿ ಅದು ಹೇಳುತ್ತೆ ಇಲ್ಲಿ ಹೈ ಪ್ರಿಸ್ಟೆಸ್. ಮತ್ತೊಂದು ಇಲ್ಲಿ ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿ ತಗೊಳುತ್ತೆ. ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿ ತಗೊಂಡು ಇಲ್ಲಿ ನೀವು ಮೂವ್ ಆನ್ ಆಗ್ತೀರಾ. ನೀವು ಇಲ್ಲಿ ಏನೇ ವಿಷಯಗಳು ಬರಲಿ, ಒಂದು ಹೊಸ ಬಿಗಿನಿಂಗ್ ತಗೊಂಡು ಇದು ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿ ತಗೊಳುತ್ತೆ. ಆದ್ರಿಂದ ಒಂದು ಮ್ಯಾರೇಜ್ ಇರ್ಬೋದು, ಒಂದು ಕಮಿಟ್ಮೆಂಟ್ ಇರ್ಬೋದು, ಅದು ಬರುತ್ತೆ. ಆದ್ರೆ ಇದಕ್ಕೆ ನೀವು ಇಬ್ರು ಸ್ವಲ್ಪ ವರ್ಕ್ ಮಾಡಬೇಕು. ಒಂದು ಇನ್ನರ್ ವರ್ಕ್, ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋದಾಗ್ಲಿ, ಏನೇನ್ ಪ್ರಾಬ್ಲಮ್ಸ್ ಇದೆ, ಏನೇನ್ ಅಬ್ಸ್ಟಕಲ್ಸ್ ನಿಮ್ಗೆ ಎದುರಾಗುತ್ತೆ ನಿಮ್ ಜೀವನದಲ್ಲಿ, ಅದನ್ನ ಸ್ವಲ್ಪ ನಿವಾರಿಸ್ಕೋಬೇಕಾಗುತ್ತೆ. ಇಲ್ಲಿ ಕೆಲವು ಮೆಡಿಟೇಷನ್ಗಳು ಮಾಡೋದಾಗ್ಲಿ, ಕೆಲವು ದೇವಸ್ಥಾನಗಳಿಗೆ ಹೋಗೋದಾಗ್ಲಿ ಮಾಡ್ಕೊಂಡು ಕೆಲವು ಇನ್ನರ್ ವರ್ಕ್ ಮಾಡ್ಕೋಬೇಕು. ಪೇಷನ್ಸ್ ಇಂದ ಒಂದು ಮೆಡಿಟೇಷನ್ ಮಾಡೋದು, ಆ ತರ ಎಲ್ಲ ಮಾಡ್ಕೊಂಡಾಗ ನಿಮ್ಗೆ ಕೆಲವು ಅಪರ್ಚುನಿಟೀಸ್ಗಳು ಬರುತ್ತೆ. ಕೆಲವಾಗಿ ಅದಾಗಿ ಅವಕಾಶಗಳು ಒದಗಿ ಬಂದು ನಿಮ್ದು ಇದು ಒಂದು ಸೆಲೆಬ್ರೇಷನ್ ತಗೊಳುತ್ತೆ. ಆ ತರ ಇಲ್ಲಿ ಕಾರ್ಡ್ಸ್ ಹೇಳತ್ತೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. Good cards, give me good cards, give me good cards for my viewers. Love, ನೋಡಿದ್ರಾ? Healing, abundance, ಮತ್ತೆ truth. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಸ್ಟ್ರೆಂತ್. ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ದೇರ್ ಈಸ್ ಲವ್. ನಿಮ್ ಮೇಷ ರಾಶಿಯವರಿಗೆ ನಿಮ್ಮ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಲವ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಹೇಳಿದೆ ಇನ್ನರ್ ವರ್ಕ್ ಮಾಡಬೇಕು, ಹೀಲ್ ಮಾಡ್ಕೋಬೇಕು. ಕೆಲವು ಸ್ವಲ್ಪ ನಿಮ್ಗೆ ಬ್ಯಾಡ್ ಎನರ್ಜಿಗಳು ಇಲ್ಲಿ ಕಾಣ್ತಾ ಇದೆ. ದಿ ಡೆವಿಲ್ ಕಾರ್ಡ್ ಮತ್ತೆ ಥರ್ಡ್ ಪಾರ್ಟಿದು ಕೆಲವು ಏನು ಎನರ್ಜಿ ಇದೆ ಅದನ್ನ ನೀವು ಸ್ವಲ್ಪ ಹೀಲ್ ಮಾಡ್ಕೋಬೇಕಾಗತ್ತೆ. ಕೆಲವು ಇನ್ನರ್ ವರ್ಕ್ಸ್ ಮಾಡ್ಕೊಂಡು ನೀವು ಹೀಲ್ ಮಾಡ್ಕೊಂಡಾಗ ದೇರ್ ಈಸ್ ಅಬಂಡೆನ್ಸ್. ಟ್ರೂತ್ ಅಂದ್ರೆ ಯಾವುದನ್ನೇ ಮುಚ್ಚಿಟ್ಕೊಳ್ಳದೆ ನಿಮ್ಮ ನಿಜ ಏನೇನು ನಿಮ್ಮ ಜೀವನದಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಅದನ್ನ ಒಬ್ರಿಗೊಬ್ರಿಗೆ ಡಿಸ್ಕಸ್ ಮಾಡ್ಕೊಂಡಾಗ ಇದೊಂದು ಸ್ಟ್ರಾಂಗ್ ಆಗಿದೆ ನಿಮ್ಮ ಲವ್. ಇಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಪೇಷನ್ಸ್ ತಗೊಂಡ್ರೆ
ಇಲ್ಲಿ ಅಬೆಂಡೆನ್ಸ್ ಇದೆ, ಮುಂದೆ ನಿಮ್ ಲೈಫ್ ತುಂಬಾ ಚೆನ್ನಾಗಾಗುತ್ತೆ, ಖುಷಿಯಿಂದ ನಿಮ್ ಜೀವನ ಮುಂದೆ ಸುಖ ಶಾಂತಿಯಿಂದ ಕೂಡಿರುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಎಸ್ ಆರ್ ನೋ ಒಂದು ಕಾರ್ಡ್ ನೋಡೋಣ. ಎಸ್, ಇದಕ್ಕೆ ನ್ಯೂ ಬಿಗಿನಿಂಗ್. ನಾನು ಮೊದಲೇ ಹೇಳಿದೆ, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗಿ ನಿಮ್ಗೆ ಜೀವನದಲ್ಲಿ ಮುಂದೆ ಒಂದು ಒಳ್ಳೆ ಅಬಂಡೆನ್ಸ್ ಇದೆ, ಒಂದು ಪೀಸ್ ಆ ಥರ ಇಲ್ಲಿ ಕಾಣ್ತಾ ಇದೆ. ಆದ್ರಿಂದ ನಿಮ್ ಜೀವನ ಹೀಗೆ ಸುಖ ಶಾಂತಿಯಿಂದ ಕೂಡಿರ್ಲಿ ಅಂತ ಹೇಳ್ತಾ ಈ ರೀಡಿಂಗ್ ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೃಷಭ ರಾಶಿಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಎವ್ರಿವನ್. ಈಗ ವೃಷಭ ರಾಶಿಯವ್ರದ್ದು ರೀಡಿಂಗ್ ನೋಡೋಣ. ಇದು ಆಮೇಲೆ ನೋಡೋಣ. ಒರಾಕಲ್ ಕಾರ್ಡ್ಸ್, ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ. ವೃಷಭ ರಾಶಿಯವ್ರದ್ದು ಲವ್ ರೀಡಿಂಗ್. ಗಿವ್ ಗುಡ್ ಕಾರ್ಡ್ಸ್. ದಿ ಸನ್ ಕಾರ್ಡ್, ದಿ ಲವರ್ಸ್, ಸಿಕ್ಸ್ ಆಫ್ ವ್ಯಾಂಡ್ಸ್, ಹ್ಯಾಂಗ್ಡ್ ಮ್ಯಾನ್, ಟೆಂಪರೆನ್ಸ್, ಇಲ್ಲಿ ಫೋರ್ ಆಫ್ ಕಪ್ಸ್. Give me two cards. Magician, the star card. Bottom of the deck, nine of wands, ace of swords, 10 of wands. ಇಲ್ಲಿ ನೋಡೋಣ ಈಗ ಏನ್ ಕಾರ್ಡ್ಸ್ ಎಲ್ಲ ಏನು ಹೇಳುತ್ತೆ. ಇಲ್ಲಿ ವೃಷಭ ರಾಶಿಯವರಿಗೆ ಒಂದು ಹೊಸ ಬಿಗಿನಿಂಗ್ ಇದೆ, ಒಂದು ಒಳ್ಳೆ ಫಾರ್ಚೂನ್ ಇದೆ. ಸ್ಟಾರ್ ಕಾರ್ಡ್ ಬಂದಿದೆ, ಸ್ಟಾರ್ಸ್, ಸನ್ನು ಎಲ್ಲ ಬಂದಿದೆ. ಆದ್ರಿಂದ ಒಂದು ಹೊಸ ಬಿಗಿನಿಂಗ್, ನಿಮ್ದು ಏನೇನು ಹಳೆಯದು ಎಲ್ಲ ಮುಗಿದು ಒಂದು ಹೊಸ ಬಿಗಿನಿಂಗ್ ಕಾಣ್ತಾ ಇದೆ. ಒಳ್ಳೆ ಫಾರ್ಚೂನ್ ಇದೆ. ಮತ್ತೆ ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ನಿಮ್ ಜೀವನದಲ್ಲಿ ಮುಂದೆ ಒಳ್ಳೆ ಪ್ರೀತಿಯಿಂದ ಮುಂದೆ ನಡೀತಾ ಹೋಗುತ್ತೆ ನಿಮ್ ರಿಲೇಶನ್ಶಿಪ್ ಅನ್ನೋದನ್ನ ಹೇಳುತ್ತೆ. ಕೆಲವು ಏನೇ ಹ್ಯಾಂಗ್ಡ್ ಮನ್ ಇರೋದ್ರಿಂದ ಏನೇ ಕೆಲವು ಅಬ್ಸ್ಟಿಕಲ್ಸ್ ಇರಬಹುದು, ಏನು ಲ್ಯಾಗ್ ಆಗಿರಬಹುದು, ಅಥವಾ ಮನೆಯಲ್ಲಿ ನಿಮ್ಗೆ ಏನಾದ್ರೂ ಬೇರೆ ಪ್ರಪೋಸಲ್ಸ್ ನೋಡ್ತಾ ಇರಬಹುದು. ಅದೆಲ್ಲ ಇಲ್ಲೊಂದು ಹೊಸ ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಯಾರ್ಯಾರಿಗೆ ಇನ್ನೂ ರಿಲೇಶನ್ಶಿಪ್ ನಲ್ಲಿ ಇಲ್ವೋ ಅವ್ರಿಗೆ ಮನೆಯಲ್ಲಿ ಕೆಲವು ಸಂಬಂಧಗಳನ್ನ ಹುಡುಕಬಹುದು. ಅಥವಾ ನಿಮ್ಗೆ ಈಗಾಗಲೇ ನೀವು ರಿಲೇಶನ್ಶಿಪ್ ನಲ್ಲಿ ಇದ್ರೆ ಅದು ಒಂದು ಒಳ್ಳೆ ಬಿಗಿನಿಂಗ್ ತಗೊಳುತ್ತೆ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ದೇರ್ ಇಸ್ ಎ ಮ್ಯಾಜಿಕ್ ಟಚ್. ಮತ್ತಿಲ್ಲಿ ಇದೊಂದು ವಿಕ್ಟರಿ ಕಾರ್ಡ್ ಇದೆ. ದೇರ್ ಇಸ್ ವಿಕ್ಟರಿ ಇನ್ ಯುವರ್ ಲವ್ ಲೈಫ್. ಮುಂದೆ ಏನೇ ಕಷ್ಟಗಳು ಬರಲಿ ಅದೆಲ್ಲ ನಿವಾರಣೆ ಆಗಿ ನಿಮ್ ಜೀವನ ಒಳ್ಳೆ ಸುಖ ಶಾಂತಿಯಿಂದ ಕೂಡಿರುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇದಕ್ಕೆ ಒಂದು ಒಳ್ಳೆ ಫ್ಯೂಚರ್ ಇದೆ. ಒಂದು ಫಾರ್ಚೂನ್ ಇರೋ ಸ್ಟಾರ್ ಕಾರ್ಡ್ ಇರೋದ್ರಿಂದ, ಏನೇ ಹ್ಯಾಂಗ್ ಮನ್ ಇರೋದ್ರಿಂದ ಯಾವುದೇ ಒಂದು ಇಲ್ಲಿ ತನಕ ಅದು ಸ್ವಲ್ಪ ಲ್ಯಾಗ್ ಆಗಿರಬಹುದು, ಒಂದು ಸ್ವಲ್ಪ ಡಿಲೇ ಆಗಿರಬಹುದು. ಆದ್ರೆ ಇಲ್ಲಿ ಟೆಂಪರೆನ್ಸ್ ಏನ್ ಹೇಳುತ್ತೆ, ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗಿ, ಸ್ವಲ್ಪ ಪೇಷನ್ಸ್ ತಗೊಂಡು ನಿಮ್ದು ಇನ್ನರ್ ವರ್ಕ್ ಎಲ್ಲ ಮಾಡ್ಕೋತಾ ಇದ್ರೆ ಅದು ಕೆಲವು ಒಳ್ಳೊಳ್ಳೆ ಅವಕಾಶಗಳು ಮುಂದೆ ಬಂದು ನಿಮ್ದು ಏನೇನು ಇಲ್ಲಿ ತನಕ ಅಬ್ಸ್ಟಿಕಲ್ಸ್ ಇತ್ತು ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ. ನೀವು ಸ್ವಲ್ಪ ಇಲ್ಲಿ ಪೇಷನ್ಸ್ ತಕೊಂಡು ಎಲ್ಲ ಮಾಡಿದಾಗ ದೇರ್ ಇಸ್ ಏಂಜಲ್ ಬ್ಲೆಸ್ಸಿಂಗ್ಸ್. ಆದ್ರಿಂದ ನಿಮ್ ಲವ್ ಲೈಫ್ ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ವೃಷಭ ರಾಶಿಯವರಿಗೆ ಒಳ್ಳೊಳ್ಳೆ ಕಾರ್ಡ್ಸ್ ಬಂದಿದೆ. ದಿ ಮ್ಯಾಜಿಷಿಯನ್ ಇರೋದ್ರಿಂದ ಒಳ್ಳೆ ಗ್ರೋತ್ ಇದೆ, ಅಬಂಡೆನ್ಸ್ ಇದೆ. ಆ ತರ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಇದಕ್ಕೆ ಮುಂದೆ ಏನು ಒಂದು ಔಟ್ಕಮ್ ಏನ್ ಬರುತ್ತೆ. ಗಿವ್ ಮಿ ಗುಡ್ ಕಾರ್ಡ್ಸ್, ಗಿವ್ ಮಿ ಗುಡ್ ಕಾರ್ಡ್ಸ್. ಮುಂದೆ
ಒಂದು ಏನ್ ಔಟ್ಕಮ್ ಬರುತ್ತೆ, ಏನಿದೆ ಮುಂದೆ ನಿಮ್ ಜೀವನದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ದಿ ಮೂನ್ ಕಾರ್ಡ್, 7 ಆಫ್ ವ್ಯಾಂಡ್ಸ್, ಇಲ್ಲಿ ದಿ ಡೆವಿಲ್ ಕಾರ್ಡ್, ಇಲ್ಲಿ 10 ಆಫ್ ಸಾರ್ಡ್ಸ್, 7 ಆಫ್ ಕಪ್ಸ್, ಮತ್ತೆ ದಿ ಜಡ್ಜ್ಮೆಂಟ್ ಕಾರ್ಡ್, ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ಕ್ವೀನ್ ಆಫ್ ಪ್ಯಾಂಟಿಕಲ್ಸ್, ದಿ ವರ್ಲ್ಡ್ ಕಾರ್ಡ್, 6 ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ ರಿಲೇಶನ್ಶಿಪ್ ಇಲ್ಲಿ ಕೆಲವರಿಗೆ ಏನೋ ಕೆಲವು ಥರ್ಡ್ ಪಾರ್ಟಿದು ಎನರ್ಜಿ ಇರಬಹುದು, ಕೆಲವರಿಗೆ ಅದು ಇಲ್ಲಿ 2 ಇದೆ ನೋಡಿ, ಮೂನ್ ಕಾರ್ಡ್ ಮತ್ತೆ ಡೆವಿಲ್ ಕಾರ್ಡ್ 2 ತೋರಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ನಿಮ್ ಪರ್ಸನ್ ಒಂದು ಆಕ್ಷನ್ ತಗೋತಾರೆ. ಯಾರಿಗೆ ಇಲ್ಲಿ ಥರ್ಡ್ ಪಾರ್ಟಿದು ಪ್ರಾಬ್ಲಮ್ಸ್ ಇರಬಹುದು, ಅವರೇ ಸಾಲ್ವ್ ಮಾಡ್ಕೋಬೇಕು, ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳುತ್ತೆ. ಇಲ್ಲಿ ಹೊಸ ಬಿಗಿನಿಂಗ್, ನಿಮ್ಗೆ ಒಂದು ನ್ಯೂ ಬಿಗಿನಿಂಗ್ ಸನ್ ಕಾರ್ಡ್ ಇರೋದ್ರಿಂದ ಅದಕ್ಕೋಸ್ಕರ ನೀವು ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಆದ್ರೆ ಏನಾದ್ರೂ ಅಷ್ಟೇ ಅಷ್ಟು ಸುಲಭವಾಗಿ ಏನೂ ಬರಲ್ಲ. ಎಲ್ಲದಕ್ಕೂ ನಾವು ನಮ್ಮ ಪ್ರಯತ್ನನ ನಾವು ಮಾಡಲೇಬೇಕು ಅನ್ನೋದನ್ನ ಈ 2 ಕಾರ್ಡ್ ಹೇಳತ್ತೆ. ಆದ್ರಿಂದ ನೀವು ಮುಂದೆ ನಿಮ್ ಜೀವನದಲ್ಲಿ, ನಿಮ್ ಲವ್ ಲೈಫ್ ಅಲ್ಲಿ ಕೆಲವ್ರಿಗೆ ಇಲ್ಲಿ ಒಳ್ಳೆ ಚೆನ್ನಾಗಿ ನಡ್ಕೋತಾ ಹೋಗುತ್ತೆ, ಕೆಲವ್ರಿಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ಕೆಲವ್ರಿಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇಲ್ಲಿ ದಿ ಮೂನ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಲವರ್ಸ್ ಕಾರ್ಡ್, ನಿಮ್ ರಿಲೇಶನ್ಶಿಪ್ ನಲ್ಲಿ ಕೆಲವು ಥರ್ಡ್ ಪಾರ್ಟಿಗಳಿಂದ ನಿಮ್ಗೆ ಮನಸ್ಸಿಗೆ ಶಾಂತಿ ಇರಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ, ಮೆಡಿಟೇಷನ್ ಮಾಡಬೇಕಾಗುತ್ತೆ. ಏನ್ ಪ್ರಾಬ್ಲಮ್ಸ್ ಇದೆ, ಯಾವ ತರ ಪ್ರಾಬ್ಲಮ್ಸ್ ಇದೆ ಅದನ್ನ ನೋಡ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಗಮನ ಹರಿಸಬೇಕಾಗುತ್ತೆ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ದಿ ಡೆವಿಲ್ ಕಾರ್ಡ್ ಮತ್ತೆ ಹ್ಯಾಂಗ್ ಮನ್ ಇರೋದ್ರಿಂದ ಮತ್ತೆ ಇದು ಥರ್ಡ್ ಪಾರ್ಟಿ ಇದನ್ನೇ ಹೇಳುತ್ತೆ. ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು, ನಿಮ್ದು ಏನೇ ಆಗಿರ್ಲಿ, ಕೆಲವು ಅವನ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ದೇರ್ ಇಸ್ ಟ್ರಾನ್ಸ್ಫಾರ್ಮೇಶನ್. ಅದನ್ನ ನೀವು ಯಾವಾಗ ರಿಲೀಸ್ ಮಾಡ್ಕೋತೀರಾ ಅವಾಗ ನಿಮ್ಗೆ ಒಂದು ಒಳ್ಳೆ ಬಿಗಿನಿಂಗ್ ಇರುತ್ತೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ, ಒಂದು ಚೇಂಜ್ ಇರುತ್ತೆ ನಿಮ್ ಲೈಫ್ ಅಲ್ಲಿ. ಇದು ಯಾವ್ದೇ ಥರ್ಡ್ ಪಾರ್ಟಿ ಅಂತ ಅಂದ್ರೆ ನಿಮ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು, ನೆಗೆಟಿವಿಟಿ ಇರಬಹುದು, ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ ಕೆಲವನ್ನ ನೀವು. ಇಲ್ಲಿ ನಿಮ್ಗೆ ವಿಕ್ಟ್ರಿ ಇದೆ ನಿಮ್ ರಿಲೇಶನ್ಶಿಪ್ ನಲ್ಲಿ. ಯಾರ್ಯಾರು ಏನೇನ್ ಅಂದಿದ್ರು, ಏನೇನ್ ನಡೆದಿತ್ತು ಇಲ್ಲಿ ತನಕ, ನಿಮ್ಗೆ ಯಾವ್ದಾವ್ದು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಇಲ್ಲಿ ತನಕ, ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ. ದಿ 10 ಆಫ್ ಸೋರ್ಡ್ಸ್, ಅದನ್ನ ನೀವು ಸ್ವಲ್ಪ ಕಷ್ಟಪಟ್ಟು ನೀವು ಮಾಡ್ಕೊಂಡಾಗ ಅದೆಲ್ಲ ನಿವಾರಣೆ ಆಗುತ್ತೆ. ಇದು 10 ಎಂಡ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಎಂಡ್ ಆಗಿ ಇದು ಒಂದು ವಿಕ್ಟ್ರಿ ತಗೊಳುತ್ತೆ. ದೇರ್ ಇಸ್ ವಿಕ್ಟ್ರಿ ಇನ್ ಯೋರ್ ರಿಲೇಶನ್ಶಿಪ್. ನಿಮ್ದು ಏನೇನ್ ಕನಸುಗಳಿದೆ, ನೀವು ಏನೇನು ಅನ್ಕೊಂಡಿದ್ರಿ ನಿಮ್ ಜೀವನದಲ್ಲಿ, ಮುಂದೆ ನಾನು ಯಾವ ತರ ಇರಬೇಕು, ನಮ್ ರಿಲೇಶನ್ಶಿಪ್ ಹೇಗಿರ್ಬೇಕು, ಏನೇನು ಅನ್ಕೊಂಡಿದ್ರಿ, ಅದಕ್ಕೆಲ್ಲ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ. ಸ್ವಲ್ಪ ಪೇಷನ್ಸ್ ಬೇಕು ಅನ್ನೋದನ್ನ ಈ ಕಾರ್ಡ್ಸ್ ಹೇಳುತ್ತೆ. ಮತ್ತೆ ಇಲ್ಲಿ ರೀಬರ್ತ್ ತಗೊಳತ್ತೆ. ಇದುವರೆಗೂ ನಿಮ್ ಮನೆಯಲ್ಲಿ ನಿಮ್ಗೆ ಯಾವ್ದಾದ್ರು ಸಂಬಂಧಗಳನ್ನ ನೋಡಿರಬಹುದು, ನಿಮ್ಗೆ ಅಥವಾ ಇಷ್ಟ ಇಲ್ದಿರಬಹುದು, ಅದೆಲ್ಲ ನಿಮ್ಗೆ ನಿವಾರಣೆ ಆಗೋ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಅದು ಒಂದು ರೀಬರ್ತ್ ತಗೊಳುತ್ತೆ. ನಿಮ್ಮ ಇಷ್ಟದ ಪ್ರಕಾರ ನೀವು ಅಕಸ್ಮಾತ್ ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಇದ್ರೆ ಅದು ಇಲ್ಲಿ ಒಂದು ಮ್ಯಾಜಿಕ್ ಟರ್ನ್ ತಗೊಂಡು ಅದಕ್ಕೊಂದು ಗ್ರೋತ್ ಇದೆ, ಅದಕ್ಕೊಂದು ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳುತ್ತೆ. ಮತ್ತೆ ನಿಮ್ ಲೈಫ್ ಅಲ್ಲಿ ಒಂದು ಒಳ್ಳೆ ನಿಮ್ಗೆ ಒಂದು ಸಂಗಾತಿ ದೊರೀತಾರೆ, ಅಥವಾ ನಿಮ್ಗೆ ಈಗಾಗಲೇ ರಿಲೇಶನ್ಶಿಪ್ ನಲ್ಲಿ ಇದ್ರೆ ನೀವು ಮುಂದೆ ಚೆನ್ನಾಗಿ ಆಗ್ತೀರಾ ಅನ್ನೋದನ್ನ ವರ್ಲ್ಡ್ ಕಾರ್ಡನ್ನು ಹೇಳುತ್ತೆ. ಇಲ್ಲಿ ಹಳೇದು ಏನೇನಿದೆ ನಿಮ್ದೆಲ್ಲ ಅದೆಲ್ಲ ರಿಲೀಸ್ ಆಗಿ ನಿಮ್ಗೊಂದು ಒಳ್ಳೆ ಹೊಸ ಬಿಗಿನಿಂಗ್ ಬಂದು ಈ ರಿಲೇಶನ್ಶಿಪ್ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಒರಾಕಲ್ ಕಾರ್ಡ್ಸ್ ಅದಕ್ಕೆ ಏನ್ ಹೇಳುತ್ತೆ ನೋಡೋಣ. ಇದಕ್ಕೆ ಏನ್ ಆನ್ಸರ್ ಕೊಡುತ್ತೆ? ಹೋಪ್, ಗ್ರೇಸ್, ಮತ್ತೆ ರಿಲೀಸ್, ಸೆಲೆಬ್ರೇಷನ್, ಲಿಸ್ನಿಂಗ್, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ
ನೀವೊಂದು ಹೋಪ್ ಇಟ್ಕೋಬೇಕಾಗತ್ತೆ. ಮುಂದೆ ನಿಮ್ ಜೀವನ ಚೆನ್ನಾಗಾಗತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಗೊಂದು ಏನೇನು ನೆಗೆಟಿವಿಟಿ ಇದೆ, ಏನೇನ್ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಅದೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದನ್ನ ಈ ರಿಲೀಸ್ ಕಾರ್ಡ್ ಹೇಳುತ್ತೆ. ಆದ್ರಿಂದ ನೀವು ಇದೆಲ್ಲ ಮಾಡ್ಕೋತಾ ಹೋದಾಗ ನಿಮ್ ರಿಲೇಶನ್ಶಿಪ್ ತುಂಬಾ ಗ್ರೇಸ್ಫುಲ್ ಆಗಿರುತ್ತೆ. ಒಂದ್ ಸೆಲೆಬ್ರೇಷನ್ ಇದೆ ಅನ್ನೋದನ್ನ ಫೈನಲ್ ಕಾರ್ಡ್ ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ನೀವು ಒಬ್ರಿಗೊಬ್ರಿಗೆ ನಿಮ್ದು ಏನೇನು ನೆಗೆಟಿವಿಟೀಸ್ ಇದೆ, ಏನೇನ್ ಪ್ರಾಬ್ಲಮ್ಸ್ ಇದೆ, ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ ಜೀವನದಲ್ಲಿ, ಅದನ್ನೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಅದನ್ನೆಲ್ಲ ರಿಲೀಸ್ ಮಾಡಿಕೊಂಡಾಗ ಇದೊಂದು ಸೆಲೆಬ್ರೇಷನ್ ತಗೊಳುತ್ತೆ. ಇಲ್ಲಿ ಒಂದು ರೀಬರ್ತ್ ಆಗಿ ನಿಮ್ದು ಒಂದು ಮ್ಯಾಜಿಷಿಯನ್ ಟಚ್ ಸಿಗುತ್ತೆ ನಿಮ್ ಜೀವನದಲ್ಲಿ. ಮುಂದೆ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳುತ್ತೆ. ಇದಕ್ಕೆ ಎಸ್ ಆರ್ ನೋ, ನೀವು ಏನಾದ್ರೂ ಒಂದು ಕ್ವಶನ್ ನಿಮ್ ಮನಸ್ಸಲ್ಲಿ ಅನ್ಕೊಳ್ಳಿ. ನಿಮ್ದು ಏನಾದ್ರೂ ಒಂದು ಕ್ವಶನ್ ಇದ್ರೆ ಅದಕ್ಕೆ ಏನ್ ಹೇಳುತ್ತೆ, ಎಸ್ ಆರ್ ನೋ. ಎಸ್ ಇದ್ರೆ ಎಸ್, ನೋ ಇದ್ರೆ ಯಾಕೆ ನೋ ನೋಡೋಣ. ಎಸ್ ಹೇಳ್ತಾ ಇದೆ. ಸೋಲ್ಮೇಟ್, ನಿಮ್ಗೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ ನಿಮ್ ರಿಲೇಶನ್ಶಿಪ್ ನಲ್ಲಿ. ಆದ್ರಿಂದ ಈ ಒಂದು ರಿಲೇಶನ್ಶಿಪ್ಗೆ ಎಸ್ ಅಂತ ಹೇಳ್ತಾ ಇದೆ. ನಿಮ್ದೇನೇ ಒಂದು ಪ್ರಾಬ್ಲಮ್ಸ್ ಇದ್ರೂನು ಕೂತು ಡಿಸ್ಕಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅನ್ನೋದನ್ನ ಎಲ್ಲ ಕಾರ್ಡ್ಸ್ ಹೇಳ್ತಾ ಇದೆ. ದೇರ್ ಈಸ್ ಸೋಲ್ಮೇಟ್ ಕನೆಕ್ಷನ್ ಅಂಡ್ ದೇರ್ ಈಸ್ ಎಸ್ ಅಂತ ಹೇಳ್ತಾ ಇದೆ. ಆದ್ರಿಂದ ನಾನು ಇಷ್ಟು ಹೇಳಿ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಮಿಥುನ ರಾಶಿಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಎವ್ರಿವನ್. ಈಗ ಮಿಥುನ ರಾಶಿ ಜೆಮಿನಿ ಅವ್ರದ್ದು ರೀಡಿಂಗ್ ನೋಡೋಣ. ಕಾರ್ಡ್ಸ್ ಆಮೇಲೆ ನೋಡೋಣ, ಒರಾಕಲ್ ಕಾರ್ಡ್ಸ್. ಈಗ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ? ಗಿವ್ ಗುಡ್ ಕಾರ್ಡ್ಸ್, ಗಿವ್ ಗುಡ್ ಕಾರ್ಡ್ಸ್. Justice, Ace of Pentacles, Temperance, the Judgment, ಮತ್ತೆ Emperor. ಇಲ್ಲಿ Wheel of Fortune, Wheel of Fortune, Queen of Wands. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ದಿ ಸನ್ ಕಾರ್ಡ್. ಇಲ್ಲಿ ಮಿಥುನ ರಾಶಿಯವರು, ಮಿಥುನ ರಾಶಿಯವರಿಗೆ ಏನ್ ಹೇಳುತ್ತೆ? ಇಲ್ಲಿ ಕೆಲವರಿಗೆ ಯಾರ್ಯಾರು ರೀಕನ್ಸಿಲಿಯೇಷನ್ ಅಥವಾ ಕೆಲವರಿಗೆ ಲೀಗಲ್ ಇದೆಲ್ಲ ಇದ್ದೀರಾ, ಅವ್ರಿಗೆಲ್ಲರಿಗೂ ಇಲ್ಲಿ ಒಂದು ರೀಬರ್ತ್ ಇದೆ, ಅವ್ರದ್ದೆಲ್ಲ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ಸ್ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನ್ ಹೇಳತ್ತೆ? ದಿ ಸನ್ ಕಾರ್ಡ್ ಇರೋದ್ರಿಂದ ಮತ್ತೆ ಒಂದು ನ್ಯೂ ಬಿಗಿನಿಂಗ್ ತಗೊಂಡು ನಿಮ್ ಜೀವನ ಮುಂದೆ ಚೆನ್ನಾಗ್ ಆಗ್ತಾ ಹೋಗುತ್ತೆ ನಿಮ್ಗೆ. ಆದ್ರೆ ಸ್ವಲ್ಪ ಪೇಷನ್ಸ್ ಬೇಕು ಅನ್ನೋದನ್ನ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಹೇಳ್ತಾ ಇದೆ. ಆದ್ರಿಂದ ಇಲ್ಲಿ ದಿ ಎಂಪರರ್, ನಿಮ್ಗೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅವ್ರದ್ದು ಒಂದು ಹೆಲ್ಪ್ ಸಿಗ್ಬೋದು, ಅಥವಾ ನಿಮ್ ಪರ್ಸನ್ ಒಬ್ರು ಸ್ವಲ್ಪ ನಿಮಗಿನ್ನ ವಯಸ್ಸಾಗಿರಬಹುದು, ನಿಮ್ಗಿನ್ನ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರಬಹುದು. ಅವರು ನಿಮ್ ಜೀವನನ ಮುಂದೆ ಚೆನ್ನಾಗಿ ನಡೆಸ್ತಾರೆ, ಚೆನ್ನಾಗಿ ಮುಂದೆ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಪೇಷನ್ಸ್ ಬೇಕು. ಇಲ್ಲಿ ನಿಮ್ಗೊಂದು ಒಳ್ಳೆ ಪ್ರಪೋಸ್ ಮಾಡ್ತಾರೆ, ಅವರು ಒಂದು ಸ್ಟ್ರಾಂಗ್ ಆಗಿ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಹೇಳ್ತಾ ಹೋಗುತ್ತೆ. ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಒಂದು ಜುಪಿಟರ್ ಕಾರ್ಡ್, ಗುರು. ಆದ್ರಿಂದ ಇದು ಒಂದೊಳ್ಳೆ ನ್ಯೂಸ್ ಕೊಡ್ತಾ ಹೋಗುತ್ತೆ ಮುಂದೆ. ನೀವು ಯಾರು ವೇಟ್ ಮಾಡ್ತಾ ಇದ್ದೀರಾ, ಕೆಲವು ಕಮಿಟ್ಮೆಂಟ್ಗೋಸ್ಕರ ಆಗ್ಲಿ, ಕೆಲವು ಸೆಲೆಬ್ರೇಷನ್ಸು, ಆ ತರ ಇಲ್ಲಿ ಮುಂದೆ ಒಳ್ಳೆ ಫಾರ್ಚೂನ್ ಇದೆ ಅನ್ನೋದನ್ನ ಹೇಳತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ನಿಮ್ಮ ನೆಗೆಟಿವಿಟೀಸ್ಗಳನ್ನ ಸ್ವಲ್ಪ ರಿಲೀಸ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಪ್ರೇಯರ್ಸ್ ಮಾಡಬೇಕಾಗುತ್ತೆ. ಆ ತರ ಇಲ್ಲಿ ದಿ ಜಡ್ಜ್ಮೆಂಟ್ ಕಾರ್ಡ್ ಅನ್ನು ಹೇಳ್ತಾ ಇದೆ. ಕ್ವೀನ್ ಆಫ್ ವ್ಯಾಂಡ್ಸ್, ಯಾರ್ಯಾರಿಗೆ ಇಲ್ಲಿ ಅಬ್ಸ್ಟಕಲ್ಸ್ ಇದೆ, ಥರ್ಡ್ ಪಾರ್ಟಿಯಿಂದ ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ, ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ ಮುಂದೆ. ಅದಕ್ಕೆ ನಿಮ್ಗೆ
ಔಟ್ಕಮ್ ಏನ್ ಬರಬಹುದು ಇಲ್ಲಿ, ಕೆಲವೇನೇನ್ ಹಿಂದೆ ನಿಮ್ಗೆ ನಡೆದಿರಬಹುದು, ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಥರ್ಡ್ ಪಾರ್ಟಿಯಿಂದ ಕೆಲವು ಪ್ರಾಬ್ಲಮ್ಸ್ ಆಗಿರಬಹುದು, ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಇಲ್ಲಿ. ಮಿಥುನ ರಾಶಿಯವರಿಗೆ ಇಲ್ಲಿ 3 ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ಕಪ್ಸ್, ದಿ ಟೆಂಪರೆನ್ಸ್ ಮತ್ತೆ ಏಸ್ ಆಫ್ ಸೋರ್ಡ್ಸ್, ದಿ ಎಂಪರರ್ ಕಾರ್ಡ್, ದಿ ಹೆರೋಫೆಂಟ್, 2 ಆಫ್ ಪೆಂಟಕಲ್ಸ್, ಇಲ್ಲಿ 10 ಆಫ್ ವ್ಯಾಂಡ್ಸ್, 7 ಆಫ್ ಪೆಂಟಕಲ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಈ ಕಾರ್ಡ್ಸ್ ಅಂತಂದ್ರೆ, ಇಲ್ಲಿ ಕೆಲವರಿಗೆಲ್ಲ ಡಿಸಪಾಯಿಂಟ್ಮೆಂಟ್ ಇರಬಹುದು, ಲವ್ ಡಿಸಪಾಯಿಂಟ್ಮೆಂಟ್ ಇರಬಹುದು, ಕೆಲವು ಸೆಕೆಂಡ್ ನೀವು ಯಾರೋ ವೇಟ್ ಮಾಡ್ತಾ ಇರಬಹುದು, ಸೆಕೆಂಡ್ ರಿಲೇಶನ್ಶಿಪ್, ಆ ತರ ಇಲ್ಲಿ ಹೇಳುತ್ತೆ. ಯಾರ್ಯಾರಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅದೆಲ್ಲ ಒಂದು ರಿಲೀಸ್ ಆಗುತ್ತೆ ಮುಂದೆ. ಇದು ಟೆಂಪರರಿ ಅಷ್ಟೇ, ಯು ವಿಲ್ ಬೌನ್ಸ್ ಬ್ಯಾಕ್ ಅನ್ನೋದು ಹೇಳುತ್ತೆ 3 ಆಫ್ ಸೋರ್ಡ್ಸ್. ಆದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್, ಏಸ್ ಆಫ್ ಪ್ಯಾಂಟಕಲ್ಸ್. ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ ಜೀವನದಲ್ಲಿ ನಿಮ್ಗೆ ಒಂದು ಒಳ್ಳೆ ಸಂಗಾತಿ ದೊರೀತಾರೆ. ಅವರು ಎಲ್ಲಾನು ಚೆನ್ನಾಗಿ ಮ್ಯಾನೇಜ್ ಮಾಡುವಂತಹ ಒಂದು ಸಂಗಾತಿ ನಿಮ್ಗೆ ಮುಂದೆ ಸಿಗ್ತಾರೆ. ಅಥವಾ ನಿಮ್ಗೆ ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇದ್ರೆ ನಿಮ್ ಜೀವನ ಸಂಗಾತಿ ಒಂದು ಒಳ್ಳೆ ಎಲ್ಲಾನು ಮ್ಯಾನೇಜ್ ಮಾಡೋ ಅಂತ ಬುದ್ಧಿವಂತರಾಗಿರ್ತಾರೆ ಅನ್ನೋದನ್ನ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಹೇಳುತ್ತೆ. ಟೆಂಪರೆನ್ಸ್ ಕಾರ್ಡ್, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಏನೇನ್ ಪ್ರಾಬ್ಲಮ್ಸ್ ಇದೆ ನಿಮ್ಗೆ, ಯಾಕೆ ಇನ್ನೂ ನನಗೆ ಪ್ರಪೋಸ್ ಮಾಡ್ತಾ ಇಲ್ಲ, ಯಾಕೆ ನನ್ನ ಜೀವನದಲ್ಲಿ ಇನ್ನೂ ಏನು ನಡೀತಾ ಇಲ್ಲ ಅಂತ ಅನ್ಕೊಂಡಿದ್ರೆ ನೀವು ಅದಕ್ಕೆ ಸ್ವಲ್ಪ ಪೇಷನ್ಸ್ ಅಂತ ಹೇಳುತ್ತೆ. ಸ್ವಲ್ಪ ಪೇಷನ್ಸ್ ತಗೊಳ್ಳಿ, ನಿಮ್ ಜೀವನದಲ್ಲಿ ಎಲ್ಲ ನಡೀತಾ ಹೋಗುತ್ತೆ. ಆದ್ರೆ ಇಲ್ಲಿ ಏಸ್ ಆಫ್ ಸೋರ್ಡ್ಸ್ ಮತ್ತೆ ಜಡ್ಜ್ಮೆಂಟ್, ಏನ್ ಅನ್ಕೊಂಡಿದೀರಾ, ನೀವು ಏನ್ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ಅದೊಂದು ರೀಬರ್ತ್ ತಗೊಂಡು ಒಂದು ಆಕ್ಷನ್ ತಗೊಳುತ್ತೆ ನಿಮ್ ಜೀವನದಲ್ಲಿ. ಇಲ್ಲಿ ಹೆರೋಫೆಂಟ್ ಕಾರ್ಡ್ ಇರೋದ್ರಿಂದ ನಿಮ್ಗೊಂದು ಹಿರಿಯರ ಒಪ್ಪಿಗೆ ಸಿಕ್ಕಿ ನಿಮ್ಗೊಂದು ಪದ್ಧತಿ ಪ್ರಕಾರ ಒಂದು ಕಮಿಟ್ಮೆಂಟ್ ಆಗ್ಬೋದು, ಮದ್ವೆ ಆಗ್ಬೋದು, ಆತರ ಇಲ್ಲಿ ಹೇಳುತ್ತೆ. ಹಿರಿಯರು ನಿಮ್ಗೆ ಇಲ್ಲಿ ಒಪ್ಪಿಗೆ ಕೊಟ್ಟು ಮದ್ವೆ ಎಲ್ಲ ನಡೆಯೋದ್ ಅಂತ ಒಂದು ಚಾನ್ಸ್ ಇದೆ ನಿಮ್ಗೆ, ಆತರ ಇಲ್ಲಿ ಕಾಣ್ತಾ ಇದೆ. ಯಾರ್ಯಾರು ಸೆಕೆಂಡ್ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವ್ರದ್ದೆಲ್ಲ ಕೆಲವು ಪ್ರಾಬ್ಲಮ್ಸ್ ಇರ್ಬೋದು, ಥರ್ಡ್ ಪಾರ್ಟಿ ಎಲ್ಲ ರಿಲೀಸ್ ಆಗಿ ಒಂದು ಹೊಸ ಬಿಗಿನಿಂಗ್ ಮುಂದೆ ಬರುತ್ತೆ, ನಿಮ್ಗೆ ಒಂದು ಒಳ್ಳೆ ಫಾರ್ಚೂನ್ ಇದೆ ಅನ್ನೋದನ್ನ ಇಲ್ಲಿ ಫಾರ್ಚೂನ್ ಕಾರ್ಡ್ ಹೇಳ್ತಾ ಇದೆ, ವೀಲ್ ಆಫ್ ಫಾರ್ಚೂನ್. ಆದ್ರಿಂದ ಇದೊಂದು 10 ಇರೋದ್ರಿಂದ ನಿಮ್ದೇನೇನ್ ಪ್ರಾಬ್ಲಮ್ಸ್ ಇರಬಹುದು ಅದೆಲ್ಲ ಕೊನೆಗೊಂಡು ಒಳ್ಳೆ ಬಿಗಿನಿಂಗ್ ತಗೊಳುತ್ತೆ, ಮುಂದೆ ಚೆನ್ನಾಗಾಗುತ್ತೆ, ಅದೆಲ್ಲ ಕೊನೆಗೊಳ್ಳುತ್ತೆ ಇಲ್ಲಿ. ಅದಕ್ಕೆ ನಿಮ್ ಪರ್ಸನ್ ಆಗ್ಲಿ ನೀವಾಗ್ಲಿ ಅದನ್ನೆಲ್ಲಾನು ಸಾಲ್ವ್ ಮಾಡ್ಕೋತೀರಾ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬಹುದು ನೋಡೋಣ. ಜೆಮಿನಿ, ಯುವರ್ ಲವ್ ಲೈಫ್ ಏನ್ ಕೊಡುತ್ತೆ ಕಾರ್ಡ್ಸ್ ಇದೆಲ್ಲ ನೋಡೋಣ. ಪೀಸ್ ಮತ್ತೆ ಸರೆಂಡರ್, ವಿಸ್ಡಮ್, ಡಿವೈನ್ ಟೈಮಿಂಗ್ ಮತ್ತೆ ಚೇಂಜ್. ದೇರ್ ಈಸ್ ಎ ಚೇಂಜ್. ನೀವು ಇದುವರೆಗೂ ಇಲ್ಲಿ ಯಾರ್ಯಾರೇ ಕೆಲವರಿಗೆ ಸೆಕೆಂಡ್ ರಿಲೇಶನ್ಶಿಪ್ ಇರಬಹುದು, ಕೆಲವರೆಲ್ಲ ವೆಯ್ಟ್ ಮಾಡ್ತಾ ಇರಬಹುದು, ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಒಂದು ಡಿವೈನ್ ಟೈಮಿಂಗ್ ಫೈನಲ್ ಕಾರ್ಡ್. ನಿಮ್ ಜೀವನದಲ್ಲಿ ಮುಂದೆ ಸುಖ ಶಾಂತಿ ಎಲ್ಲ ಇದೆ. ಅದಕ್ಕೆ ನೀವು ಸರೆಂಡರ್ ಆಗ್ಬೇಕು. ನಾನು ಹೇಳ್ದೆ ಕೆಲವು ಇನ್ನರ್ ವರ್ಕ್ ಮಾಡಿಕೊಂಡು ಮೆಡಿಟೇಷನ್ಸ್ ಎಲ್ಲ ಮಾಡಿಕೊಂಡು ಮನಸ್ಸಿನ ಶಾಂತಿನ ಕಾಪಾಡ್ಕೊಳ್ಳಿ, ಬಿ ವೈಸ್ ಅಂತ ಹೇಳ್ತೆ. ಆದ್ರಿಂದ ದೇರ್ ಈಸ್ ಡಿವೈನ್ ಟೈಮಿಂಗ್ ಇನ್ ಯೋರ್ ಲೈಫ್. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ, ಹೆರೋಫೆಂಟ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಒಂದು ಡಿವೈನ್ ಟೈಮಿಂಗ್, ಯಾವ ಟೈಮಲ್ಲಿ ಅದಕ್ಕೆ ಕೆಲವೆಲ್ಲ ನಮ್ಗೆ ಒಂದು ಟೈಮಲ್ಲಿ ಅದು ನಡಿಬೇಕು ಅಂತ ಇರುತ್ತೆ, ಆ ಟೈಮ್ ಬಂದಾಗ ಎಲ್ಲ ಅದಾಗಿನೇ ನಡ್ಕೋತಾ ಹೋಗುತ್ತೆ. ಆತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಆದ್ರಿಂದ ನಿಮ್ ಲೈಫ್ ಮುಂದೆ ಚೆನ್ನಾಗಾಗುತ್ತೆ, ನಿಮ್ಗೊಂದು ಡಿವೈನ್ ಟೈಮಿಂಗ್ ಬಂದು ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳುತ್ತೆ. ಇದಕ್ಕೆ ಎಸ್ ಆರ್ ನೋ ನೋಡೋಣ. ಎಸ್ ಬಂದ್ರೆ ಎಸ್ ಆಗಿರುತ್ತೆ, ನೋ ಬಂದ್ರೆ ಯಾಕೆ, ಅದಕ್ಕೆ ಪ್ರಾಬ್ಲಮ್ ಏನಿದೆ ನೋಡೋಣ. ಈಗ
ಏನ್ ನೋಡೋಣ. ನೋ, ಫರ್ಗಿವ್ ಅಂತ ಹೇಳುತ್ತೆ. ಇಲ್ಲಿ ನೋ ಬಂದಿರೋದ್ರಿಂದ ಫರ್ಗಿವ್ ಮಾಡಿ. ನಿಮ್ಮ ಏನೇನ್ ಪ್ರಾಬ್ಲಮ್ಸ್ ಇದೆ, ನಿಮ್ ರಿಲೇಶನ್ಶಿಪ್ ನಲ್ಲಿ ಏನ್ ಪ್ರಾಬ್ಲಮ್ಸ್ ಬರ್ಬೋದು, ಏನ್ ಆರ್ಗ್ಯುಮೆಂಟ್ಸ್ ಇರ್ಬೋದು, ಏನ್ ಜಗಳಗಳಿರ್ಬೋದು, ಅದನ್ನ ಫರ್ಗಿವ್ ಮಾಡಿಕೊಂಡು ಫರ್ಗೆಟ್ ಅಂಡ್ ಫರ್ಗಿವ್ ಅಂಡ್ ಮೂವ್ ಆನ್. ಯಾರ್ಯಾರು ಸೆಕೆಂಡ್ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವ್ರೆಲ್ಲರಿಗೂ ಏನ್ ಬರ್ಲಿ ನಿಮ್ ಜೀವನದಲ್ಲಿ ಅದನ್ನೆಲ್ಲ ಮುಂದೆ ತಗೊಂಡು ಪೇಷನ್ಸ್ ಇಂದ ಸಾಲ್ವ್ ಮಾಡಿಕೊಂಡು ಫರ್ಗಿವ್ ಮಾಡಿ ಮುಂದೆ ಹೋಗಿ ಅನ್ನೋದನ್ನ ಹೇಳುತ್ತೆ. ಇದಕ್ಕೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಮತ್ತೆ ಪೊಸೆಸಿವ್ನೆಸ್. ಇಲ್ಲಿ ಫರ್ಗಿವ್ ಮಾಡಿ ನಿಮ್ಗೆ ಒಂದು ಒಳ್ಳೆ ನಿಮ್ ಪೊಸೆಸಿವ್ನೆಸ್ನೆಲ್ಲ ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡವಾಗ ಒಳ್ಳೆ ಆಪರ್ಚುನಿಟೀಸ್ ಇದೆ. ನಿಮ್ ಜೀವನದಲ್ಲಿ ಎಲ್ಲ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಬಂದು ನಿಮ್ ಲೈಫ್ ಮುಂದೆ ಚೆನ್ನಾಗಾಗುತ್ತೆ. ನಿಮ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಏನೇ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಇರಬಹುದು, ಅದೆಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ ಮುಂದೆ. ನಾನು ಇದಿಷ್ಟು ಹೇಳಿ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.